ನೋಡಿ, ಜೀವನದಲ್ಲಿ ಏನಾದರೂ ಮಾಡಬೇಕಾಗಿತ್ತೆ ಅಂದರೆ ನಾವು ಹಠವಾಗಿ ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾರನ್ನು ಕೂಡ ಕೀಳವಾಗಿ ನೋಡಬೇಡಿ, ಯಾರಿಗೂ ಕೂಡ ಅವಮಾನಿಸ ಕೂಡ ಹೋಗಬೇಡಿ. ಯಾಕಂದರೆ ಅವರ ಜೀವನ ಅವರ ಥರ ಜೀವಿಸ್ತಾ ಇರ್ತಾರೆ. ಅವ್ರ ಹತ್ರ ಅದು ಇಲ್ಲ ಇದು ಇಲ್ಲ ಅಂತೇಳಿ ಅವರಿಗೆ ಅವಮಾನಿಸೋದು ಬೇಡ. ನಿನ್ನಲ್ಲೇನಿದೆ ಅದನ್ನು ನೀವು ಮುಂದುವರಿಸ್ಕೊಂಡೋಗು. ಇನ್ನೊಬ್ಬರಿಗೆ ಕೀಳಾಗಿ ನೋಡುವುದು ತುಂಬ ಕೆಟ್ಟ ಸ್ವಭಾವ. ಜೀವನದಲ್ಲಿ ನೀನು ಯಾರಿಗೂ ಎಷ್ಟಾದ್ರೂ ಪ್ರೀತಿಸು, ಒಂದಿಲ್ಲ ಒಂದು ದಿನ ಅವರು ಕೂಡ ನಿನ್ನನ್ನು ಬಿಟ್ಟು ಹೋಗೇ ಹೋಗ್ತಾರೆ. ಅದಕ್ಕೋಸ್ಕರ ನಿನ್ನನ್ನು ನೀನು ಪ್ರೀತಿಸು ಮೊದಲಾಗಿ, ಆಮೇಲೆ ಇನ್ನೊಬ್ಬರನ್ನು ಪ್ರೀತಿಸು. ಓಕೆ? ಆಮೇಲೆ ನಿಮ್ಮಲ್ಲೇ ಯಾವುದೇ ಆದಂಥ ಕಲೆ ಇದ್ದರೆ ಅದಕ್ಕೆ ಪ್ರೋತ್ಸಾಹಿಸಿಕೊಂಡು ಅದಕ್ಕೆ ಮುಂದುವರಿಸಿ. ಅದಕ್ಕೆ ಆಗಿ ಸೀಮಿತ ಮಾಡಿಕೊಳ್ಳಬೇಡಿ. ಅದಕ್ಕೆ ಒಂದೊಂದು ಥರ ಪ್ರೋತ್ಸಾಹಿಸಿ ಇನ್ನೊಬ್ಬರಿಗೂ ಬೆಳೆಯುವ ಹಾಗೆ ಮಾಡಿ. ಈಗಿನ ಒಂದು ಜನಮಾನದಲ್ಲಿ ಯಾರು ಕೂಡ ಬೆಳೆಸಲ್ಲ. ನಮ್ಗೆ ನಾವೇ ಬೆಳಿಬೇಕಾಗಿತ್ತಂತಂದರೆ ನಮ್ಮದೇ ಆದಂಥ ಪರಿಶ್ರಮ ಕೂಡ ಇರಬೇಕು. ಹಠವಾಗಿ ತಗೊಳ್ಬೇಕು. ಸುಮ್ಮನೆ ಕುಂತಿದ್ದಾಗ ಮಾತ್ರ ನಮಗೆ ಯಾವುದೇ ರೀತಿಯಾದಂಥ ಗೆಲುವು ಸಿಗಲಿಕ್ಕೆ ಸಾಧ್ಯವಿಲ್ಲ. ಯಾರೇನೇ ಮಾತಾಡಿದ್ರು ಕೂಡ ಅದಕ್ಕೆ ಮೌನವಾಗಿ ಉತ್ತರಿಸಿ, ಅದಕ್ಕೆ ರಿಪ್ಲೈ ಕೊಡಬೇಡಿ. ನಿಮ್ಮ ಕೆಲಸದ ಮುಖಾಂತರ ಅವರಿಗೆ ಆನ್ಸರ್ ಮಾಡಿ. ಅವರು ನಿಮ್ಮ ಅವಮಾನಿಸ್ತಾ ಇದ್ದಾರೆ, ಯಾರೋ ನಿಮಗೆ ಕಾಲೆಳಿತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ನಮಸ್ಕಾರ ಮಾಡಿ, ಗೌರವಿಸಿ, ಒಳ್ಳೆಯದಾಗಲಿ ನಿಮಗೆ ಅಂಥೇಳಿ ವಿನಃ ಅವರಿಗೆ ಯಾವುದೇ ರೀತಿಯಾದಂಥ ರಿಪ್ಲೈ ಕೊಡಬೇಡಿ. ಅವರಿಗೆ ರಿಪ್ಲೈ ಇರುವುದು ನಿಮ್ಮ ಕೆಲಸದ ಮುಖಾಂತರ, ನಿಮ್ಮ ಗೆಲುವಿನ ಮುಖಾಂತರ. ಅರ್ಥ ಆಯ್ತಾ? ಯಾಕಂದರೆ ನಾವು ಹೇಗಿದ್ರೂ ಕೂಡ ಸಮಾಜದಲ್ಲಿ ನಮ್ಮ ಬಗ್ಗೆ ಕೆಟ್ಟವಾಗಿಯೂ ಮಾತಾಡ್ತಾರೆ, ಒಳ್ಳೆಯದಾಗೂ ಮಾತಾಡ್ತಾರೆ. ಆದರೆ ನಾವು ನಮಗೋಸ್ಕರ ಜೀವನ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಇನ್ನೊಬ್ಬರಿಗೆ ಕಿವಿ ಕೊಡೋದು ಬೇಡ, ಇನ್ನೊಬ್ಬರ ಮಾತು ಕೇಳೋದು ಬೇಡ. ಈಗಿನ ಜನಮಾನದಲ್ಲಿ ಇನ್ನು ಮೂರನೇ ವ್ಯಕ್ತಿಯಿಂದ ನಮ್ಮ ಜೀವನದಲ್ಲಿ ಒಂದು ಬಿರುಕು ಕೂಡ ಬರುತ್ತೆ. ಜೀವನದಲ್ಲಿ ಒಂದು ಸಂಬಂಧ ಕೂಡ ಮುರಿದು ಹೋಗುವ ಹಾಗೆ ಸಿಚುವೇಶನ್ ಆಗ್ತಾಯಿದೆ ಮೂರನೇ ವ್ಯಕ್ತಿಯಿಂದ. ಅದಕ್ಕೋಸ್ಕರ ಯಾರು ಕೂಡ ನೀವು ಹೇಗಿದ್ದೀರಾ ಹಾಗೆ ಇರಿ. ಯಾರು ನಿಮ್ಮ ಜೊತೆ ಒಳ್ಳೆಯವರಾಗಿರ್ತಾರೆ ಅವ್ರ ಜೊತೆ ಒಳ್ಳೆಯವರಾಗಿರಿ. ಕೆಟ್ಟರ ಜೊತೆ ಇದ್ದರೆ ದೂರ ಇದ್ದುಬಿಡಿ, ಅವ್ರ ಜೊತೆ ಬೆಟರು. ಯಾಕಂತಂದರೆ ಅವರಿಂದ ನಿಮಗೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ, ಯಾವುದೇ ರೀತಿಯಾದ ನಿಮಗೆ ಸಂಬಂಧ ಇಲ್ಲ ಅಂತಂದರೆ ಮೌನವಾಗಿರ್ಬಿಡಿ. ಈ ಮೌನವನ್ನದೇ ನಿಮ್ಮ ವಿರೋಧಿ. ಇವಾಗಿನ ಜನಮಾನ ಹೇಗಿದೆ ಅಂತಂದರೆ, ನೀನು ಮೌನವಾಗಿದ್ದೀಯಾ ಅಂತಂತಂದರೆ ನಿನ್ನ ವಿರೋಧಿಗಳು ಏನು ತಿಳ್ಕೊಳ್ತಾರೆ ಅಂತಂದರೆ ನಿನ್ನ ಕೈಯಿಂದ ಆಗಲ್ಲ ಅಂತೇಳಿ. ಅದು ತಪ್ಪು. ಆದರೆ ಆ ನಿನ್ನ ವಿರೋಧಿ ಆಗಿರ್ತಾನಲ್ಲ, ಅದು ನಿನ್ನ ದುಶ್ಮನ ಆಗಿರ್ತಾನಲ್ಲ, ಅವನಿಗೆ ನಿನ್ನ ಕೆಲಸದ ನಿನ್ನ ಗೆಲುವಿನ ಮುಖಾಂತರ ಅವನಿಗೆ ರಿಪ್ಲೈ ಕೊಡಬೇಕು. ಪರವಾಗಿಲ್ಲ, ಅವನು ನಿನ್ನನ್ನು ಅವಮಾನಿಸಲಿ, ಸ್ವೀಕರಿಸು. ಅವನು ನಿನಗೆ ಹೀಯಾಳಿಸಲಿ, ಸ್ವೀಕರಿಸು. ಆದರೆ ನಿನ್ನ ಗೆಲುವು ಬಂದಿರ್ತದಲ್ಲ, ಆ ಗೆಲುವಿನ ದಿವಸ ಅವನೇ ಫೀಲ್ ಬ್ಯಾಡ್ ಆಗಿರ್ತಾನೆ, ಅವನನ್ನೇ ಕಳ್ಕೊಂಡಿರ್ತಾನೆ. ಯಾಕಂತಂದರೆ ಆವಾಗ ಮಾತ್ರ ಅವನಿಗೆ ನಮ್ಮ ಬೆಲೆ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಯಾರಿಗೂ ಕೂಡ ಕಿವಿ ಕೊಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸಲ್ಲ. ನಮ್ಮ ಬಗ್ಗೆ ಬಯಸೋರಿಗೂ ಕೂಡ ನಾವು ಅವರಿಗೆ ಒಳ್ಳೆಯದು ಬಯಸುವ ನಮ್ಮ ಒಂದು ಸ್ವಭಾವ ಮಾಡ್ಕೊಂಡಿರಬೇಕು. ಹುಟ್ತಾ ಇರೋದು ಒಂದು ಸಾರಿ. ಅದಕ್ಕೋಸ್ಕರ ಯಾರಿಗೂ ಕೂಡ ಕೆಟ್ಟದಾಗಿ ಬಯಸುವುದು ಬೇಡ. ನೀವು ಇನ್ನೊಬ್ಬರನ್ನು ಪ್ರೀತಿಸ್ತಾ ಇದ್ದೀರಾ, ಬಿಟ್ಕೊಟ್ಟು ಹೋಗಿರ್ಬೋದು. ಅಥವಾ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದರು, ನೀವು ಬಿಟ್ಕೊಟ್ಟು ಹೋಗಿರ್ಬೋದು. ಆದರೆ ಇವಾಗಿನ ಒಂದು ಸಮಯದಲ್ಲಿ ಅವರ ಒಂದು ಜೀವನದಲ್ಲಿ ಒಳ್ಳೆತನದಾಗಿ ಜೀವಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ಜೀವಿಸುವಕ್ಕೆ ಬಿಟ್ಬಿಡಿ. ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಗಳಿಗೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಅವರ ಜೀವನದಲ್ಲಿ ಅವರು ಸುಧಾರಿಸಿಕೊಂಡು ಜೀವಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಜೀವನದಲ್ಲಿ ಕೂಡ ನೀವು ಸುಧಾರಿಸಿಕೊಂಡು ಜೀವನ ಮಾಡಿ. ಪ್ರೀತಿ ಪ್ರೇಮ ಎಲ್ಲ ಇದ್ದೇ ಅದು ಒಲಿಯುತ್ತಂದರೆ ಒಳ್ಳೆಯದು, ಒಲ್ದಿಲ್ಲ ಅಂದರೆ ಕೆಟ್ಟದಂತ ಹೇಳಂತ ಅಲ್ಲ.
ಇದ್ದಷ್ಟು ದಿನ ನೀವು ಕೂಡ ಒಳ್ಳೆಯವರಾಗಿದ್ದೀರಿ ಅಂತಂದರೆ, ಇವಾಗ ಇಲ್ಲ ಅಂತಂದರೆ ಪರವಾಗಿಲ್ಲ. ಅವರ ಒಂದು ಜೀವನದಲ್ಲಿ ಅವರು ಒಳ್ಳೆಯವರಾಗಿ ಜೀವಿಸ್ತಾ ಇದ್ದಾರೆ ಅಂತಂದರೆ ಬಿಟ್ಬಿಡಿ. ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಘಟನೆಗಳನ್ನು ನಡೆಯುವ ಹಾಗೆ ಮಾಡಿಕೊಡ್ಬೇಡಿ. ಅವರು ನಿಮ್ಮನ್ನು ನೋವು ಕೊಟ್ಟು ಹೋಗಿರ್ಬೋದು, ಆದರೆ ನೀವು ಇನ್ನೊಬ್ಬರಿಗೆ ನೋವು ಕೊಡುವ ಹಾಗೆ ಜೀವನ ಮಾಡಬೇಡಿ. ಯಾಕಂದರೆ ಜೀವನದಲ್ಲಿ ನೋವು, ನಲಿವು, ಸುಖ, ದುಃಖ ಇದ್ದೇ ಇರುತ್ತೆ. ಆದರೆ ಕಷ್ಟಗಳನ್ನು ನಾವು ಹೊಂದ್ಕೊಂಡು ಹೋಗ್ತೀವಿ, ಕಷ್ಟಗಳನ್ನು ಸ್ವೀಕರಿಸಿಕೊಂಡು ಹೋಗ್ತೀವಿ ಅಂತಂದರೆ ಅದೇ ಜೀವನದಲ್ಲಿ ಮೊದಲನೇ ಗೆಲುವಾಗಿರುತ್ತೆ. ನಮಗೆ ಕಷ್ಟಗಳನ್ನು ಸ್ವೀಕರಿಸಿ ಅದಕ್ಕೆ ಮುನ್ನುಗ್ಗಿ ನಮ್ಮ ಯಾವುದೇ ರೀತಿಯಾದಂಥ ದಡ ಸೇರುವುದಿದೆಯಲ್ಲ ಗೆಲ್ಲುವುದಕ್ಕೆ, ಅದೇ ನಮ್ಮ ಜೀವನದಲ್ಲಿ ಪರಿಶ್ರಮ ಪಟ್ಟು ನಾವು ಕಲಿಯಿರ್ತಕ್ಕಂಥ ಮೊದಲ ಇಂಪಾರ್ಟೆಂಟ್ ಪಾಯಿಂಟು. ಸುಖ ಎಲ್ಲರಿಗೂ ಸಂತೋಷ ಇದ್ದೇ ಇರುತ್ತೆ, ಆದರೆ ದುಃಖದಲ್ಲಿ, ಕಷ್ಟದಲ್ಲಿ ಕಲಿತುಕೊಂಡು ಜೀವನ ಸಾಗಿಸ್ತಾರಲ್ಲ ಅವರು ನಿಜವಾದ ಗ್ರೇಟ್. ಯಾಕಂದರೆ ಅವರಿಗೆ ಗೊತ್ತಿರುತ್ತೆ, ಜೀವನದ ಬೆಲೆ ಗೊತ್ತಿರುತ್ತೆ. ಕಷ್ಟ ಸಂದರ್ಭದ ಕೂಡ ಯಾವ ರೀತಿ ಇರಬೇಕು, ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅಂಥೇಳಿ ಅವ್ರಿಗೆ ಗೊತ್ತಿದ್ದಿರುತ್ತೆ. ಅದಕ್ಕೋಸ್ಕರ ಎಲ್ಲ ಘಟನೆಗಳನ್ನು ಕೂಡ ನಡೆಯುತ್ತೆ ಎಲ್ಲರ ಜೀವನದಲ್ಲಿ. ಅದೇ ಘಟನೆಯನ್ನೇ ಒಂದು ಪಾಯಿಂಟ್ ಆಗಿಟ್ಕೊಂಡು ಆ ಕೆಟ್ಟ ಘಟನೆಗಳನ್ನೇ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮ ಜೀವನ ವ್ಯರ್ಥ ಮಾಡಿಕೊಳ್ಳೋದು ಬಹಳ ದೊಡ್ಡ ತಪ್ಪು. ಆ ಕೆಟ್ಟ ಘಟನೆ ಆಗಿರ್ಬೋದು, ಯಾವುದೋ ಆಗಿರ್ತಕ್ಕಂಥ ನಮ್ಮ ನೋವು ಆಗಿರ್ಬೋದು, ಎಲ್ಲವನ್ನು ಮರೆತು ನಮ್ಮದೇ ಆದಂಥ ಒಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಸಮಯ ಇದೆ. ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಅವರೇ ಬೇಕು, ಇವರೇ ಬೇಕು, ನನಗೆ ಅದೇ ಕೆಲಸ ಬೇಕು, ಇದೇ ಕೆಲಸ ಬೇಕು, ನಾನು ಅದೇ ರೀತಿ ಜೀವಿಸಬೇಕು ಅನ್ನೋದು ಬಿಟ್ಬಿಡಿ. ಯಾವುದರಲ್ಲಿ ಜೀವನ ಮಾಡ್ತಾಯಿದ್ರೆ ಅದನ್ನೇ ಒಳ್ಳೆತನದಲ್ಲಿ ಜೀವನ ತಗೊಂಡು ಅದಕ್ಕೆ ಒಳ್ಳೆತನ ಆದಂಥ ಅದಕ್ಕೆ ರೂಪ ಕೊಟ್ಟು ರೂಪೇಶ ಕೊಟ್ಟು ಮಾಡಿದರೆ ಅದೇ ನಮಗೆ ಜೀವನದಲ್ಲಿ ಸಂತೋಷವನ್ನು ಕೊಡಿಸುತ್ತೆ. ಹಾಗಾಗಿ ನಿಮ್ಮಲ್ಲಿ ಏನಿದೆ ಅದನ್ನೇ ಸ್ವೀಕರಿಸಿ. ಪಡ್ಕೊಳ್ಳಬೇಕಾಗಿತ್ತೆ ಯಾವುದೋ ಒಂದು ವಿಷಯ ಆಗಲಿ, ಯಾವುದೋ ಒಂದು ವಸ್ತುವಾಗಲಿ ಪಡ್ಕೊಳ್ಬೇಕಾಗಿತ್ತೆ ಅಂತಂದರೆ ಅದಕ್ಕೆ ಆದಂಥ ಬೆಲೆ ಇರುತ್ತೆ, ಅದಕ್ಕೆ ಆದಂಥ ಸಮಯ ಬೇಕಾಗಿರುತ್ತೆ, ಅದಕ್ಕೆ ಆದಂಥ ನಿನ್ನ ಒಂದು ಪರಿಶ್ರಮ ಕೂಡ ಬೇಕಾಗಿರುತ್ತೆ. ಮಾತಾಡುವ ಮುಖಾಂತರ ಏನೂ ಸಿಗಲ್ಲ, ಅದಕ್ಕೆ ಆದಂಥ ನಮ್ಮ ಪ್ರಯತ್ನ ಮಾಡಬೇಕು ನಾವು. ಅವಾಗ ಮಾತ್ರ ಅದು ನಮ್ಮದಾಗಿರುತ್ತೆ. ಎಷ್ಟೋ ಹುಡುಗಿಯರು ಪ್ರೀತಿ ಪ್ರೇಮ ಅಂಥೇಳಿ ವಯಸ್ಸಿಗೆ ತಕ್ಕಂತೆ ಪ್ರೀತಿ ಪ್ರೇಮ ಆಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಕೆಲವೊಂದು ಸರಿ ಅವರ ಒಂದು ಒಳ್ಳೆತನದಲ್ಲಿ ಮದುವೆನೂ ಆಗ್ತಾರೆ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಅವರವರ ಜೀವನದಲ್ಲಿ ಅವರವರು ಬ್ಯುಸಿ ಆಗಿರ್ತಾರೆ. ಯಾರು ಮದುವೆ ಆಗ್ತಾರೆ, ಯಾರು ಮದುವೆ ಆಗಲ್ಲ. ಹಾಗಂತೇಳಿ ಅವರು ನಮ್ಮನ್ನು ಅವರಿಗೋಸ್ಕರ ನಾವು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳೋದು ಬಹಳ ದೊಡ್ಡ ತಪ್ಪು. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನೀವು ಕೂಡ ಬದಲಾವಣೆಯಾಗಿ ಹೊಸ ರೂಪವನ್ನು ಕೊಂಡುಕೊಳ್ಳಿ. ಕುಟುಂಬಕ್ಕೆ, ಫ್ಯಾಮಿಲಿಗೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಮಗನಾಗಿ, ಒಂದು ಸಪೋರ್ಟಿವ್ ಆಗಿ ಜೀವನ ಮಾಡಿ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ. ಈ ರೀತಿ ಮಾಡಿದ್ದರೂ ಕೂಡ ನಮ್ಮ ಜೀವನ ಕೂಡ ಒಳ್ಳೆಯದ ದಾರಿಯಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕೆಟ್ಟ ಘಟನೆಗಳನ್ನಾಗಿರ್ಬೋದು, ನೋವು ನಲಿವುಗಳನ್ನಾಗಿರ್ಬೋದು ಒಂದು ಸೈಡ್ ಬದಿಗಿಟ್ಟು ಜೀವನ ರೂಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಜೀವನ ಸಿಗೋದು ಒಂದೇ ಸಾರಿ. ಆ ಜೀವನ ಸಿಕ್ಕಾಗ ಅದಕ್ಕೆ ಆದಂಥ ತಕ್ಕಂತೆ ನಾವು ಒಳ್ಳೆತನದಲ್ಲಿ ನಮ್ಮ ಜೀವನ ಜೀವಿಸಬೇಕು. ನಮ್ಮ ಬಗ್ಗೆ ಸಾವಿರಾರು ಜನ ಕೆಟ್ಟದ್ದು ಬಯಸಿದ್ರು ಕೂಡ ನಮಗೆ ಯಾವುದೇ ರೀತಿಯಾದ ಕೆಟ್ಟದ್ದು ಆಗಲ್ಲ. ಯಾಕಂತಂದರೆ ನಮ್ಮ ಮನಸ್ಸಿನ ನಮ್ಮ ಒಳ್ಳೆತನ ನಮಗೆ ಕಾಪಾಡುತ್ತೆ. ಎಷ್ಟೇ ಜನ ಕೆಟ್ಟದ್ದು ಬಯಸಲಿ, ಎಷ್ಟೇ ಜನ ನಮ್ಮ ಬಗ್ಗೆ ಅಪವಾದಿಸಲಿ, ಎಷ್ಟೇ ಜನ ನಮ್ಮನ್ನು ಅವಮಾನಿಸಲಿ, ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಟು ನಮ್ಮ ಮನಸ್ಸಿನಿಂದ ನಾವು ಒಳ್ಳೆತನದಲ್ಲಿ ನಾವು ಹೋಗ್ತಾ ಇದ್ದಾಗ ನಮಗೆ ಒಳ್ಳೆಯದೇ ಆಗುತ್ತೆ. ಯಾಕಂತಂದರೆ ನಾವು ಒಳ್ಳೇದು ಬಯಸ್ತಾ ಇದ್ದೀವಿ. ಇವಾಗಿನ ಜನಮಾನದಲ್ಲಿ ಮೇಲಿಂದ ಮಾತಿಗೆ ಒಳ್ಳೆ ಮಾತಾಡ್ತಾರೆ, ಬಟ್ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಕೆಟ್ಟದ್ದು ಇರುತ್ತೆ. ಅರ್ಥ ಆಯ್ತಾ? ಮೇಲಿಂದ ಮಾತಿಗೆ ಮಾತ್ರ ನೀನು ಒಳ್ಳೆಯವ, ನೀನು ಹಾಗೆ ಹೀಗೆ ಮಾತಾಡೋದು, ಬಟ್ ಮನಸ್ಸಲ್ಲಿ ಅವರು ನಮ್ಮ ಕಾಲೆಳೆಯುವ ಒಂದು ಘಳಿಗೆ ಇರುತ್ತೆ. ಅವರ ಮನಸ್ಸಲ್ಲಿ ನಮ್ಮ ಕಾಲನ್ನು ಎಳೆಯುವುದು, ನಮ್ಮನ್ನು ಬೀಳಿಸುವುದು, ನಮ್ಮನ್ನು ಅವಮಾನಿಸುವುದು.
ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೊಡಬೇಡಿ. ಧನ್ಯವಾದ.